ಸಿರುಗುಪ್ಪ ನಗರದ ರೆಡ್ಡಿ ಸಮಾಜದ ಭವನದಲ್ಲಿ ತಾಲೂಕಿನ ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಆಚರಿಸಲಾಯಿತು. ಈ ವೇಳೆ ಶಾಸಕರಾದ ಬಿಎಂ ನಾಗರಾಜು ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿಲಾಸಿ ಜೀವನವನ್ನ ಅನುಭವಿಸ್ತಾ ಇದ್ದಂಥ ಶ್ರೀ ವೇಮನರು ಅವರ ಅತ್ತಿಗೆ ಮಲ್ಲಮ್ಮನವರಿಂದ ಜಾಗೃತಿಗೊಂಡು ಯೋಗಿಯಾಗಿ ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದರು. ಇನ್ನು ರೆಡ್ಡಿ ಜನಾಂಗದ ಸಮುದಾಯ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 35 ಲಕ್ಷ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ 50 ಲಕ್ಷ ಅನುದಾನವನ್ನ ನೀಡಲಾಗಿದೆ. ಸಮುದಾಯದ ಮುಖಂಡರು 2 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದು, ಮುಂದಿನ ದಿನದಲ್ಲಿ ಯಾವುದಾದರೂ ವಿಶೇಷ ಅನುದಾನದಲ್ಲಿ ಸರ್ಕಾರದಿಂದ ಕೊಡಿಸುವಂತಹ ಪ್ರಯತ್ನ ಮಾಡೋದಾಗಿ ಭರವಸೆ ಕೊಟ್ಟರು. ಈ ವೇಳೆ ತಹಸೀಲ್ದಾರ್ ಗೌಸಿಯಾ ಬೇಗಂ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ, ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಗೋಪಾಲರೆಡ್ಡಿ ಸೇರಿದಂತೆ ರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಲ್ಲಿ ಈ ಒಂದು ಭವನ ಕೂಡ ನಾನು 35 ಲಕ್ಷ ರೂಪಾಯಿಗಳ ಅನುದಾನನ ಕೊಟ್ಟಿದ್ದೀನಿ. ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕೂಡ 50 ಲಕ್ಷ ರೂಪಾಯಿಗಳಿಗೆ ಪ್ರಸ್ತಾವನೆ ಮಂಜೂರಾತಿ ಹಂತದಲ್ಲಿದೆ. ಸುಮಾರಾಗಿ ಮಂಜೂರಾತಿ ಆದೇಶ ಕಾಪಿಗಳು ಕೂಡ ಬಂದಿದ್ದಾವೆ. ಒಂದು 50 ಲಕ್ಷ ರೂಪಾಯಿ ಮತ್ತು 35 ಲಕ್ಷ ರೂಪಾಯಿ ವಿಶೇಷ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಕೂಡ ನಾನು ಒದಗಿಸ್ತಿದ್ದೀನಿ. ಅಣ್ಣವ್ರ ಬೇಡಿಕೆ 2 ಕೋಟಿ ಮೇಲೆ ಬೇಕು ಅಂತ ನಮಗೆ ಅಂತ ಕೇಳ್ತಿದ್ದಾರೆ. ಸಾಧ್ಯವಾದಷ್ಟು ಸರ್ಕಾರದಿಂದ ಎಷ್ಟು ಸಾಧ್ಯ ಆಗುತ್ತೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ವಿಶೇಷವಾಗಿ ಎಲ್ಲ ಅಧಿಕಾರಿ ವೃಂದದವರು ಕೂಡ ಪಾಲ್ಗೊಂಡಿದ್ದೀರಿ. ಎಲ್ಲ ಜಯಂತಿಗಳಲ್ಲಿ ನಾನು ತಹಸೀಲ್ದಾರ್ ಮೇಡಮ್ಗೆ ಹೇಳ್ತೀನಿ, ಎಲ್ಲರೂ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದೇಳಿ ನೀವು ಕಡ್ಡಾಯವಾಗಿ ಸ್ವಲ್ಪ ಅವ್ರಿಗೆಲ್ಲ ಹೇಳಿಸಿ. ಈಗ ಅವರವ್ರ ಇಲಾಖೆಗಳಲ್ಲಿ ಅವರು ಮಾಡೋದಲ್ಲ, ಎಲ್ಲ ಒಂದು ಇಂಥ ವೇದಿಕೆಗಳಲ್ಲಿ ಬಂದು ಸರ್ಕಾರ ಎಲ್ಲ ಜಾತಿ ಜನಾಂಗದವ್ರಿಗೆ ಇದೆ, ಸರ್ಕಾರ ವತಿಯಿಂದ ನಾವು ಜಯಂತಿಗಳನ್ನ ಏನು ಆಚರಣೆ ಮಾಡ್ತೀವಿ, ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ, ನಿಮಗೆ ಸರ್ಕಾರ ಸಾಥ್ ಕೊಡ್ತದೆ ಅಂತೇಳಿ ಒಂದು ಸಂದೇಶ ಕೊಡಬೇಕು. ಕಡ್ಡಾಯವಾಗಿ ಮುಂದೆ ಎಲ್ಲರನ್ನ ಪಾಲ್ಗೊಳ್ಳೋಕ್ಕೆ ನಾವು ಆದೇಶ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.